ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ. ನೋಡಿ, ಸುಮಾರು ಜನ ಈ ಸನ್ಸ್ಟ್ರೋಕ್ ಪ್ರಿವೆನ್ಷನ್ಗೆ ಆಮೇಲೆ ಸನ್ಸ್ಟ್ರೋಕ್ ಆಗಿರೋದಕ್ಕೆ ಪೌಡ್ರು ಆಮೇಲೆ ಕತ್ಕಲೆಗೆ ಮೆಡಿಸಿನ್ಸ್ ಕೇಳ್ತಾ ಇದ್ದೀರಾ. ಇವತ್ತೇ ಬಂದಿದೆ ಸ್ಟಾಕು. ಅಲ್ಲಿ ನಮ್ಮ ಸ್ನೇಹಿತರಿಗೆ ಚೆನ್ನೈಯಲ್ಲಿ ಹುಷಾರಿಲ್ದಿರಾಗೋಗಿ ಒಂದು ವಾರ ಅವರು ಎಲ್ಲೂ ಹೋಗಿ ಬೆಡ್ ರೆಸ್ಟಲ್ಲಿ ಇದ್ದೋದ್ರು. ಸೊ ಹಂಗಾಗಿ ಐಟಮ್ಸ್ ಬಂದಿಲ್ಲ. ಇವತ್ತು ಬಂದು ತಲುಪಿದೆ. ಯಾರ್ಯಾರಿಗೆ ನಾನು ಹೇಳಿದ್ದೆ ನೆಕ್ಸ್ಟ್ ವೀಕಲ್ಲಿ ಕೊಡ್ತೀನಿ ಅಂತ, ಅವರು ದಯವಿಟ್ಟು ಕಾಲ್ ಮಾಡಿ. ನಾಳೆಯಿಂದ ಮೆಡಿಸಿನ್ಸು ಅವೈಲೇಬಲ್ ಇರುತ್ತೆ. ಟೈಮಿಂಗ್ಸಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ. ಇವಾಗ ಎಲ್ಲರೂ ಅಟ್ ಎ ಟೈಮ್ ಬೆಳಗ್ಗೆ 9 o'clock 12 o'clock ಫೋನ್ ಮಾಡ್ತಾಯಿದ್ದೀರಾ. ಸೊ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಇವಾಗ ಮನೆ ಹತ್ರ ಬರೋರು ಇರ್ತಾರೆ, ಕೆಲವರಿಗೆ ಪಾರ್ಸಲ್ ಮಾಡೋದಿರುತ್ತೆ. ಅಂಥವ್ರಿಗೆಲ್ಲ ನಾನು ಬೆಳಗ್ಗೆ ಟೈಮು ಈ ನಾಟಿ ಔಷಧಿಗಳು ಬೇಕಾಗಿರೋರು, ನಾಟಿ ಔಷಧಿಗಳ ಬಗ್ಗೆ ಮಾಹಿತಿ ಬೇಕಾಗಿರೋರು ಬೆಳಗ್ಗೆ ವೀಡಿಯೋ ಕಾಲ್ ಮಾಡಿ, ಇಲ್ಲಾಂದರೆ ನಾರ್ಮಲ್ ಕಾಲೇ ಮಾಡಿ, ಇಲ್ಲ ಮೆಸೇಜ್ ಮಾಡಿ. ಬೆಳಗ್ಗೆ 9 o'clock 12 o'clock 12 o'clock 2 o'clockವರೆಗೂ ನಾನು ಆಫೀಸ್ಗೆ ಹೋಗೋ ಇದರಲ್ಲಿ ಇರ್ತೀನಿ. ಸೊ ಯಾರು ಅವಾಗ ಫೋನ್ ಮಾಡಿರಿ. 2 o'clock ಮೇಲೆ ಇಂಗ್ಲೀಷ್ ಮೆಡಿಸಿನ್ ಸಜೆಷನ್ಸ್ಗೆ ಆಮೇಲೆ ಇಂಗ್ಲೀಷ್ ಮೆಡಿಸಿನ್ಸ್ ಬೇಕಾಗಿರೋರು 2 o'clock ಫೋನ್ ಅಥವಾ ಮೆಸೇಜ್ ಮಾಡಿ. ಆದಷ್ಟು ವಾಟ್ಸಪ್ಗೆ ಅಕ್ಕಿಗಳದ್ದು ಮೋಷನ್ನು, ಅಕ್ಕಿಗಳದ್ದು ಕಂಡೀಷನ್ ವೀಡಿಯೋನ ನಾನು ಕಳಿಸ್ಬಿಟ್ರೆ ನಾನು ಇಂಗ್ಲೀಷ್ ಮೆಡಿಸಿನ್ಸು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಯಾರ್ಯಾರಿಗೆ ಇಂಗ್ಲೀಷ್ ಮೆಡಿಸಿನ್ಸ್ ರಿಕ್ವೈರ್ಮೆಂಟ್ ಇರುತ್ತೋ ಅವರು 3 o'clock ಮೇಲೆ ಮಾಡಿ. ಇನ್ಮೇಲೆ 3 o'clock ನೈಟ್ 10 o'clockವರೆಗೂ ಬೇಕಾದ್ರೂ ಮೆಸೇಜ್ ಮಾಡಿ, ಏನೂ ತೊಂದರೆ ಇಲ್ಲ. ಬಟ್ ಬೆಳಗ್ಗೆ ಟೈಮ್ ಮಾತ್ರ 9 12ವರೆಗೂ. ಯಾಕಂದರೆ ಸುಮಾರು ಜನ ಮನೆ ಹತ್ರ ವಿಸಿಟರ್ಸ್ ಬರ್ತಾ ಇರ್ತಾರೆ, ಅವ್ರಿಗೆ ನಾನು ರೆಸ್ಪಾಂಡ್ ಮಾಡಬೇಕು. ಯಾಕಂದರೆ ಮನೆ ಹತ್ರ ಬಂದು ಅವ್ರು ನಿಮ್ಮ ಜೊತೆ ಫೋನ್ಗಳಲ್ಲಿ ಮಾತನಾಡ್ಕೊಂಡ್ರೆ ಪಾಪ ಅವರು ಬೇಜಾರಾಗ್ತಾರೆ. ಸೊ ಅದರಿಂದ ದಯವಿಟ್ಟು 9 ಗಂಟೆಯಿಂದ 12 ಗಂಟೆವರೆಗೂ ಯಾರೂ ಇಂಗ್ಲೀಷ್ ಮೆಡಿಸಿನ್ಸ್ಗಾಗಿ ಫೋನ್ ಮಾಡಬೇಡಿ. ವಿಸಿಟರ್ಸ್ ಜಾಸ್ತಿ ಇರೋದ್ರಿಂದ ನಾನು ನಿಮಗೆ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ಆಮೇಲೆ ಸುಮ್ಮನೆ ನನ್ನ ಬೈಕೋಬೇಡಿ. ಇಂಗ್ಲೀಷ್ ಮೆಡಿಸಿನ್ಸ್ ಬೇಕು ಅನ್ನೋರು 3 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಬೇಕಾದ್ರೂ ಇರ್ತೀನಿ ಫ್ರೀಯಾಗಿ.